ಕಂಡೆನು ಕಾಣಬಾರದ ವಸ್ತು ಕಂಡೇನು ಗುರುರಾಯ ಕಂಡ ಸುಖವ ಕೇಳಿದರೆ ಹೇಳಲಿಕ್ಕೆ ಬಾರದಯ್ಯ ಕಣ್ಣಿಲೆ ಕಂಡದ್ದು ತಾನೆ ಬಲ್ಲ ಗುರುರಾಯ ಕಣ್ಣಿಲೆ ಕಂಡದ್ದು ತಾನೆ ಬಲ್ಲ ಗುರುರಾಯ. ಈ ಕಾರ್ಯಕ್ರಮ ತಮ್ಮೆಲ್ಲರೂ ಸೇರಿಸಲಾದ ನಿಮ್ಮನ್ನೆಲ್ಲ ನೋಡಿ ನನಗೆ ಏನು ಹೇಳಬೇಕು ಅನ್ನೋ ತಿಳಿವ. ಒಂದು ಸೂಜಿ ಬಿದ್ದರೆ ಸಫಲ ಆಗಬೇಕು ಇಷ್ಟು ಗೊತ್ತಿಲ್ಲ. ನಿಮ್ಮನ್ನೆಲ್ಲ ನೋಡಿ ನಾನು ದೇವ್ರು ನೋಡ್ದಂಗೆ ಹಿಮಾಲ ಬ್ರಹ್ಮ ಅಂದ್ರೆ ಏನೂ ಇಲ್ಲ, ಏನೆಲ್ಲ ತೆಗೆದು ಏನು ಸಮಾಧಾನ ಇರ್ತಾನೆ ನಾವು ಹೇಳಿಲ್ಲ. ಈ ಭೂಮಿಯನ್ನು ಬಿಟ್ಟು ಹೆಂಗೆ ನಾವು ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಆಕಾಶವನ್ನು ಅದನ್ನು ಬಿಟ್ಟು ನಾವು ಇಲ್ಲೇ ಇಲ್ಲ, ಹೊರಗೆ ಎಲ್ಲಿ ಇಲ್ಲ. ಚೌಣಿಯ ಸರ್ವ ಕ್ಷೇತ್ರ ತಿರುಗಿ ಬೆಂದು ಬೆಂಡಾಗಿ ನರಳು ಕಾಣರೆಲ್ಲರೂ ಶಿವಕಾಣ ನಮಗೆ ತಿಳಿವಲ್ಲ. ಪರಮ ತಪ್ಪಿ ಕರ್ಮ ಹಿಡಿತಿರ್ತೀವಿ. ಊರಗಿಸಾಗ ಒಂದು ಕಲ್ಲು ಹೋಗಿದ್ರು, ಹಿಂದಕ್ಕಿನವ್ರು ಯಾರು ಇಲ್ಲ. ಅದ್ರ ಮ್ಯಾಲೆ ಏನು ಮಾಡಿದ್ರು ಅಂತಂದ್ರೆ ಒಂದು ಎತ್ತ ಒಂದು ಕತ್ತಿ ಎರಡು ಚಿತ್ರ ತೆಗೆದಿದ್ರು. ಬರೋರೆಲ್ಲ ನೋಡೋರು ಎತ್ತ ಕತ್ತಿನವರು ಹೊಂಟು ಹೋಗವರು. ಒಬ್ಬ ಸರ್ವಸಂಗ ಪ್ರೀತಿ ಆಗಿರ್ತಕ್ಕಂಥ ಅವ್ರು ಸಂಗಮೇಶ್ವರ ಮಹಾರಾಜ ಅಂತ ಅಂದರು, ಏ ಬಾಯಿ ಇಲ್ಲಿ ಬಾ ಅಂದ್ರೆ ಇದೇನಿದೆ ನಾಡಿದೆ ಎತ್ತ ಕತ್ತಿ ಏನೇನು ಚಿತ್ರ ತೆಗೆದು ನಮ್ಗೇನು ತಿಳಿವಲ್ಲ. ಏ ಸುಳಿ ಮಕ್ಕಳಿಲ್ಲ, ಏ ಎತ್ತರು ಕಟ್ಟೆಗೊಳ್ಳಿ ಅಂದರು. ಇದನ್ನು ಕಲ್ಲು ಎತ್ತರ ಕಟ್ಟೆ ತೆಗೆದು ನೋಡಿದ ಬಡ್ಡಾಗಿದ್ದೀನಿ ಇತ್ತು. ಅದಕ್ಕೆ ಹೇಳಿದವರು ಸಾಮಾನ್ಯವಾದ ವಿಮಲ ಬ್ರಹ್ಮ ಎಲ್ಲರೂ ಅದಕ್ಕೆ ಸರ್ವರೋಧಿಕಾರ ಇವರೇ ಏನಿಲ್ಲ. ಅದು ನಮ್ಗೆ ಇಲ್ಲದ ತೊಗೊಳ್ತಿಲ್ಲ, ಎಲ್ಲಿ ತೊಗೊಂಡ ವಿಮಲ್ ಬ್ರಹ್ಮ ಇಡೀ ಸಂಸಾರ ಅಳಗಾಲ ಮಾಡ್ಕೊಂಡಿದ್ದೀವ್ರಿ. ಎಷ್ಟೋ ಮಂದಿ ನಮ್ಗೆ ಇಲ್ಲದ ತಿಳ್ಕೊಂಡನ. ಇದು ಹಡಮಳಿ ಹುಟ್ಟು ಬರೋದಲ್ರಿ, ಇದ್ದಾಗ ಗೆದ್ದು ಚಂದ ಮಾಡ್ಕೊಂಡು ಯಾರು ಬಾಳೆ ಮಾಡ್ಯಾರು ಎಷ್ಟೋ ಮಂದಿ ಹೋಗ್ಯಾರು. ಎಷ್ಟೋ ಚಲೋ ಬಾಳೆದು ದಿವಾಲಿ ಮಾಡ್ಕೊಂಡು ಹೈರಾಣಿ ಆದವ್ರು ಎಷ್ಟೋ ಮಂದಿ ನೋಡಿ. 2-3 ತಲೆ ಇಟ್ಲಿ ಬಂದ ಕೂಡಿದ ಪ್ರಪಂಚ ಅವ್ರಿಗೆ ಎಷ್ಟು ಮಂದಿ ಇಲ್ರಿ. ಇವು ಮೊಮ್ಮಕ್ಕಳಿಗೆ 300 ಬಂದ ಇವು ಆಯಿ ಮುತ್ಯ ಆದ್ರೆ 3 ಸತಿ ಕುಂಡ್ರದ ನಾವು ಅಷ್ಟು ಮೊಮ್ಮಕ್ಕಳಿಗೆ ಎಲ್ಲ ನೋಡಿ. ನಾವು ನೋಡಿದಾಗ ವಿಚಿತ್ರ ಅನಿಸ್ತೈತಿ. ಮನಿ ಕಟ್ಟಾಕಿ ಅಂದ ಒಳಕ 30 ಎಕರೆ ಹೊಲ ತೊಗೊಂಡಿವ್ರಿ. ಒಮ್ಮೆ ಜಗಳ ತೆಗದ್ಲ ನಿಂದ ಐತಿದಕ್ಕೆ ಪುಟಿಕಿ ಮಹಾರಾಜ ಅಂದ, ನೀವು ಹೊಲ ತೊಗೊಳಕೈತೆ ತೊಗೊಳಕ್ಕೆ ಮನೆ ಕಟ್ಟಿ ಮುಂದಿಂದ ಆಕೆ ಗುರ್ತಿತ್ತು. ಇಷ್ಟೆಲ್ಲ ಮಂದಿ ಮೊಮ್ಮಕ್ಕಳು ಮನೆಮಕ್ಕಳು ನನ್ನ ಕಾರ್ಯಕ್ರಮ ಅಂದ್ರೆ ಈ ಸಣ್ಣ ಮನೆಯಾಗಿ ಹಿಡಿಯಂಗಿಲ್ಲ ತಿಳ್ಕೊಂಡು ಆಕೆ ಇದ್ದಾಗ ನೀವು ಹೊಸ ಮನೆ ಕಟ್ಟಿ ಸ್ವಾರ ದೇವರು ವಿಚಾರ ಮಾಡಿ. ಈಗ ಅವ್ರ ಆತ್ಮಕ್ಕೆ ಶಾಂತಿ ಅನಿಸೋದು ಎಂದೋ ಆದರೂ ಕೆಲವು ಐತಿ ಪಣಮುತ್ಯ ಶಿವಲಿಂಗಪ್ಪ ಗುರುಬ ಎಲ್ಲ ಅವ್ರ ಆತ್ಮಗಳಿಂದ ಎಲ್ಲ ಜನರು ಕೂಡಿದ ಮಕ್ಕಳು ಮೊಮ್ಮಕ್ಕಳು ಮನೆಮಕ್ಕಳಿಗೆ ಎಲ್ಲರನ್ನು ಕೂಡಿದೆ ಅವ್ರ ಆತ್ಮಕ್ಕೆ ಎಷ್ಟು ಸಮಾಧಾನ ಅನಿಸ್ಬೋದು ಹೇಳ್ರಿ ನೋಡು. ಇದಕ್ಕಿಂತ ಸಂಬಂಧ ಮುಂದೆ ಯಾವ ಈಗೆಲ್ಲ ಶ್ರಾವಣ ತಿಂಗಳದಾಗ್ಯದು ವಿಶೇಷವಾಗಿರ್ತಕ್ಕಂಥ ಹೇಳಿ ಕಾರ್ಯಕ್ರಮ ಮಾಡ್ತದೆ ಅಂತಂದ್ರೆ ಇದಕ್ಕಿಂತ ಇನ್ನೊಂದು ಉತ್ಸವ ಯಾವುದದ ರೀ, ಇದಕ್ಕಿಂತ ಇನ್ನೊಂದು ಯಾವುದದ ಅಂತ ಹೇಳ್ಬೋದು. ಎಲ್ಲನೂ ಒಂದು ದಿವಸ ಬಿಟ್ಟು ಹೋಗೋದದ. ಎಷ್ಟು ಮಂದಿ ಎಲ್ಲ ಬಿಟ್ಟು ಹೋದಿರ್ತೀವಿ ನೀವೆಲ್ಲರೂ. ಯಾರು ಸಂಗಾಟ ತೊಗೊಂಡು ಹೋಗಿರ್ತೀವಿ. ನಾನು ಬೀರಪ್ಪ ಒಮ್ಮೆ ಹೇಳಿ ಬಂದ, ನಾನು ಭಾಳ ದಿವಸ ಉಳಿದಿಲ್ರಿ ಅಂದ. ಅವೇನೋ ಕೆಲಸ ಬಾದ ಬೀರಪ್ಪ ಹೆಂಗ್ರಿ ಅಂತಂದ. ಇನ್ನು ಸಂಗಾಯಪ್ಪನ ಶಿಖರ ಆಗ್ಬೇಕು, ಕಳಸ ಆಗ್ಬೇಕು, ಸಂಗಾಯಪ್ಪನ ಮೂರ್ತಿ ಆದ ಬಳಿಕ ಹೋಗೋದೈತಿ ಒಳ್ಳೆ ಈಗೇನು ಹೋಗ್ತಿ ಅಂತಲ್ಲ. ಒಳ್ಳೇದನ್ನು ನೋಡಕ್ಕೆ ಕಣ್ಣು ಕಾಣಿ ಇನ್ನಷ್ಟು ಇರಲಿ ನೋಡ್ರಿ, ಸುಮಾರು ನೋಡಾಗ ಹೋಗಿಲ್ಲದು. ಆಯುಷ್ ಎದಕ್ಕೆ ಬೇಡ್ಕೊಂಡು ಗೊತ್ತೈತೇನ, ದೇವ್ ಧ್ಯಾನ ಪುರಾಣ ಪ್ರವಚನ ಮಾಡಕ್ಕೆ ಆಯುಷ್ ಬೇಡ್ರಿ. ಹುಡುಕಿದ ಮತ್ತೊಂದು ಮದುವೆ ಆಗಿ 4 ಮಕ್ಕಳ ಆಗಿಲ್ಲ ಆಯುಷ್ ಬೇಡ್ಲಿಕ್ಕೆ ಹೋಗ್ಬೇಡ್ರಿ. ಅದೇನೈತಿ ಅದು ತಿಳಿದ ಬಂದರಿ. ಏಕ ಸುಖಿ 2 ದುಃಖಿ 3 ಕಟ್ಟಿಪೀಟಿ 4 ಲಟ್ಟಿಪೀಟಿ. ಯಾವ ಕೇಳ್ತೀರಿ ಕೇಳ್ರಿ. ಏಪ್ಪ ಮೊದಲೇದಪ್ಪ ಇಡ್ತು ನಮ್ದೇನು ಆಗಾಗ್ತಿಲ್ಲ. ಎಲ್ಲರೂ ಅಷ್ಟ ಐತಿ, ನಿಮ್ಮದು ಅಷ್ಟ ಅಲ್ಲಿ ಎಲ್ಲರದ್ದು ಆಸೆ ತೂತಿ ಇದ್ದದ್ದ ನನ್ನ ಮೊದಲೆಲ್ಲ ಎಲ್ಲ ಪಾಡತತಿ ಸಿಕ್ಕು ಒಳಗೆ ಹೊರಬೋದು ಐತಿ. ಒಂದು ಇಲಿಗೆ ಬಜ್ಜಿ ಇಟ್ಟಿದ್ದವು ಇಲಿ ಹಿಡ್ಯಾಕೆ. ಅದು ಇಲಿ ಒಳಗೆ ಹೋಗಿ ಬಜ್ಜಿ ತಿರ್ಲಾಕೈತಿತ್ತು. ಮತ್ತೊಂದು ಬಂದು ಹಣಿಕೆ ಹಾಕಕ್ಕಾಯ್ತು. ನೀವು ಒಳಗೆ ಬರಿಬೇಡ ನಮ್ಮ ಮಗನ, ನೀವು ಒಳಗೆ ಕೊಡ್ತೀನಿ ಬ್ಯಾಡ ನಾನು ಬರಿಬೇಡ ತಿಂದ. ಒಳಗೆ ಹೊತ್ತಾಕೈತಿ ಹೋಗಿ ಸೋಳಿ ಮಗನಂದ. ಒಳಗೆ ಹೊತ್ತು ಬಜ್ಜಿ ಹತ್ತು ಹೋಗಾಕ ಹೊತ್ತು ರಗಡು ಹೊಯ್ಕೊಂಡು ಕೇಳಿಲ್ಲ ಅಂದವ. ಉಂಡವ್ರ ಹೊಟ್ಟಿ ನೋಡಿ ಹಸರು ಸಾವು ಕೋಡಿ ಬಂತ ಬಿಡಬಾಡು ಡರಿ ಅಂತೇಳಿ ಬಾಯಿಲಿ ಬ್ರಹ್ಮ ಆಗಿ ಬರ್ತಮ್ಮ ತಾ ಬ್ರಹ್ಮ ಆಗೋದು ಭಾಳೇರಿ. ಪ್ರಪಂಚದಾಗ ಎಷ್ಟ ಹೆಣ್ಮಕ್ಳಿಗೆ ಎಷ್ಟಾದ್ರು ಚಂದ ರೀ. ಇಂಥದ್ದು ಒಂದು ಇಟ್ಕೊಂಡು ಮಾಡಿಲ್ಲ ವಯ್ಯಾರವರು. ಮನೆ ಹೋಗಿ ಬ್ಯಾರೆ ಆಗೋದನ್ ಕೈ ಎಂದು ಬಿಟ್ಟಿಲ್ಲ.
ಯಾಕಂದ್ರೆ 100 ವರ್ಷ ಸಾವು ತಪ್ಪಿಲ್ಲ, ಎಷ್ಟು 100 ವರ್ಷ 1000 ವರ್ಷ ಸಾವು ಆದ್ರೂ ಸಹಿತ ಅವ್ರ ಮನುಷ್ಯ ಮನೆಗೋರು ದೌಡಿ ಅಡ್ಡ ಮಾಡಿದಾರ, ಮನುಷ್ಯ ಅಡ್ಡ ಅದಾವ ಅಂತ ತಿಳ್ಕೊಂಡು ಇದಾಗ ಒಂದ ಮನೆ ಕಟ್ಟಿದವ್ರು ಯಾರಿದ್ದಾರ ಅದು ಭಾಗಿಯವರು ಮುಂದಿನ ಅದು ಏನೋ ಮಾಡಿ ಬಹುಶಃ ಅವ್ರ ಮಕ್ಕಳಲ್ಲಿ ಭೇದ ಭಾವ ಬರೋದಕ್ಕೆ ಇವು 4 ಮಂದಿ ಅಣ್ಣತಮ್ಮರಲ್ಲಿ ಮಾತ್ರ ಭೇದ ಭಾವ ಬರೋದು ನಾವು ನೋಡಿದೆವು. ಎಷ್ಟೋ ಮಂದಿ ಏನಪ್ಪ ಅಂತ ಮಕ್ಕಳು ಬೇರೆ ಈಗ ಕಕ್ಕಳಿಕೆ ಒಂದು ಬೇಕಾಗಿತ್ತು ಸಂಬಂಧಿಕರು ರಾಮ ಸಂಘ ಅಂತ ತಿಳ್ಕೊಂಡು ಮಂದಿರಿಗೆ ಹಣ ಕೊಡೋರು ಅವರು. ನಿಮ್ಮ ನಾಮೋದಲ್ಲ ನಾಮೋನ ಅಕ್ಕನ ತವ್ರ ಮನೆಯಿಂದ ಗಾಣಕ್ಕೆ ಹೋಗೋರು ಅಂಥವ್ರು 50-60 ಎಕರೆ ಗಳಿಸಿದ ತಮ್ಮ. ಕಡಿಕೆ ಮಕ್ಕಳೆಲ್ಲ ಬೇರೆ ಆದಾಗ ಅವ್ನ ತಮ್ಮಂದ ಹಣಗಿದ್ರೆ ನಾನು ನಿನ್ನ ಕೂಡ ಆಗಿರ್ತಾಳೆ, ನಾನು ಸತ್ತ ಹೋಗ್ಕನಂತ, ನಾ ಇವ್ರ ಕೂಡ ಇರಂಗಿಲ್ಲ ಅಂದ. ಅವ್ರ ಹಣಗೆ ಇಂಥ ಸಮಸ್ಯೆ ಬತ್ತಲ್ಲ, ಅವನ ಮಕ್ಕಳು ಬಿಟ್ಟು ನಾನು ಎತ್ತಕ್ಕೆ ಇಟ್ಕೊಂಡ್ರೆ ಒಂದು ಸಮಸ್ಯೆ. ಕಡಿಕೆ ಅವನು ಹೇಳ್ದ ನಿನ್ನ ಕೈ ಮುಗಿತನು ನನ್ನ ಹೆಸರು ಉಳಿಸ್ಬೇಕಾಗಿತ್ತಂತಂದ್ರೆ ಮಕ್ಕಳು ಕೂಡ ಇರೋ ಹೃದಯ ಆಗ್ಬಾರ್ದು ಅಂಥವ್ರು ಹೃದಯವಂತ ಅಂತವ್ರು. ಇದೇನಿಲ್ರಿ ಇದು ಭಾವೇಚಿ ಬುಕೆ ರಾಸು ಮನುಷ್ಯನ ಹೃದಯ ಬೇಕ್ರಿ. ಎಂತಿಂದವ್ರು ಏನಪ್ಪ ಗಾಂಡ್ರೆ ಮಕ್ಕಳು ವೈರಿ ಅನ್ಸಕ್ಕೆ ವೈರಿ ಆಗುವಂಥ ಪ್ರಸಂಗ ತಡ್ಕೋಬೇಕು, ತಿತಿಕ್ಷೆ ಆದ ಪ್ರಸಂಗ ಇರಂಗಿಲ್ಲ. ಅತ್ಯಂತ ಶೆಟ್ಟಿರ ಕೈ ಬುದ್ಧಿ ಕೊಡಬಾರ್ದಂತ ಮನುಷ್ಯನ ಬದಲು ಮಾಡ್ತದೆ, ಬದಲಾಗಿ ಮುಂದಾಡ್ತಾನೆ ಅದು ಇರೋದಿಲ್ಲ. ನಾವು ತಿಳ್ಕೊತೀವಿ ಅಷ್ಟ ಅವ್ರು ಏನು ಮಾಡಿರ್ತೈತೆ ಆ ಪ್ರಸಂಗದಾಗ ಏನು ಮಾಡಿಬಿಡ್ತೈತಿ ಅಂತವ್ರ ಹೆಂಗೆ ಬಂದು ತಂದು ಹೋಗಿಸೋ ಕೆಳಗಾಲ ನಂಬಿಕೆಲ್ಲ ವಿಲಕ್ಷಣ ಮುನ್ನ ಕೆಳಗಾಲ ಆಗ್ತಾಗ ಮುಂದಿತ್ತ ಸುಮಾರಿಂದ ಬುದ್ಧಿ ಬರ್ಲಿಕ್ಕೆ ನಾವು ತಡ್ಕೋದು ಅವತ್ತಿನಾಗ ಏನು ಆಗೋದಿಲ್ಲ. ಒಂದು ಸೂಕ್ಷ್ಮದಿಂದ ಅವ್ರು ವಿಚಾರ ಮಾಡಿದ್ವು. ಎಷ್ಟೋ ಮಂದಿ ಶೇಖ ಹೈರಾಣಿ ಹೆಣ್ಣು ಗೊತ್ತಾಯ್ತು ಮಕ್ಕಳು ಗೊತ್ತಾಯ್ತು ಬೀಗ ಗೊತ್ತಾಯ್ತು ಬಿಚ್ಚಿಟ್ಟು ಎಷ್ಟೋ ಅವರು ಎಷ್ಟೋ ಒಂದು ಬಡವರು ಇದ್ದು ಸಹಿತ ಇದ್ದದ ಚಟ್ನಿ ಮುಗಿರ್ತಿದ್ದು ಮಕ್ಕಳು ಆನಂದದಿಂದ ಎಷ್ಟು ಬಂದಿಲ್ಲ ಅಂತ ಹೇಳಿಲ್ಲ. ಈ ಪಾರಮಾರ್ಥ ಎದಕ್ಕೆ ಮಾಡೋದು ಗೊತ್ತೈತೆ ಇದಕ್ಕೆ ರೀ ಕಡಿಕೆ ಒಂದು ದಿವಸ ಎಲ್ಲ ಸುಳ್ಳೈತಿ ಎಲ್ಲಾನು ಬಿಟ್ಟು ಹೋಗೋದೈತಿ ಅನ್ನೋಂತ ತಿಳಿದಿಸಂದ್ರೆ ಹರಿಶ್ಚಂದ್ರ ತ್ರಾಸಾಗಿಲ್ಲಮ್ಮ. ಸುಖವೈದು ಕಷ್ಟವಾಯ್ತೆಂದು ಒಳಲಿರುವೆ ದೊರೆ ಆಳದ ಬಂಟರು ಕಷ್ಟಪಡಿಲ್ವೇ. ಹರಿಶ್ಚಂದ್ರ ರಾಜನ ತ್ರಾಸ ನಮಗಾಗಿಲ್ಲ, ಎಷ್ಟು ಮಂದಿಗೆ ಆಗಿಲ್ಲ ಅಂತಿರಲ್ಲ. ಆದ್ರೂ ಸಹಿತ ಮಕ್ಕಳು ಹೆಂಡ್ರು ಬದಲಾಗಲಿಲ್ಲ. ಏನಾದರೂ ಎಲ್ಲರೂ ಕೂಡ ಭವಿಷ್ಯ ಮತ್ತು ಒಡಮಳಿ ಏನಪ್ಪ ಅಂತಾರೆ ನೋಡಿ ನಾವು ಇಷ್ಟ ಮಾಡೋದ್ರಿ. ಎಷ್ಟೋ ಮಂದಿ ನೋಡಿ ನಾವು ವಿಷಾತ್ ನೋಡ್ಬೇಕಂತ ಗಣ್ಣ ಹೆಂಡತಿ ತಯಾರಾದಂಥ ದೊಡ್ಡ ದೊಡ್ಡ ಕೋಟ್ಯಾಧೀಶರಾಗಿಲ್ಲ. ಅದ ಪ್ರಸಂಗ ಇರ್ತದ ಅಂತೀರಿ ಅದೊಂದು ಇರ್ತದ. ನಿಮ್ಮಲ್ಲಿ ಒಂದು ಮಾತಾಡ್ತ ಸಂದರ್ಭ ಬಂದದ. ನಮ್ಮ ಬಡಿಗಾರ ಕಮಲವ ಯಮಸೂರು ಮಾದ ಶಿಷ್ಯ ಗೊತ್ತದಲ್ಲ. ಅವ ಗಂಡ ನೌಕರಿ ಅವ ಏನು ಮಾಡಲಿಲ್ಲ, ಸಾತ್ವಿಕ ಮನುಷ್ಯ ಅವ ಪದನೆ ಎಲ್ಲನೂ ಮಾಡ್ಕೋತ 3 ಮಂದಿ ಗಂಡಸು ಮಕ್ಕಳು 2 ಮಕ್ಕಳು. ನನ್ನಂದ ಪ್ರಪಂಚ ಯಾರಿರಂತ ಸಾತ್ವಿಕ ಮೊದಲೇ ಹಿಡ್ಕೊಂಡು ನಮಗೆ ಗೊತ್ಕೊಡೋದು. ಮನ್ಯಾಗ ಬಂದು ಹೋಗ್ತೀರಿ, ಯಾವ ಹೊತ್ತಿನಾಗ ಬಂದು ಹೋತು ಗೊತ್ತಿಲ್ಲ. ಅವ್ನು ನಾಗಪ್ಪ ನಾವು ಕೊಡೋಕಾದ ಇಲ್ಲಿ ಸ್ಥಿತಿಗೆ ಗೊತ್ತಲ್ಲ ಅದು ಅಂದ್ ಒಟ್ಟು ಬ್ಯಾರೆ ಮುಂದಿನ ತೆಗೆದಂತ ಎಲ್ಲರೂ ಕೂಡ್ಕೊಂಡು ಇಂದು ಕುಲ್ಲ ಅಂತ ನನಗೇನು ಗೊತ್ತಿಲ್ಲ. ಕಮಲೋಪ ಹೋಗಿ ಚಲೋ ನಮಗೇನು ಇಂಥ ಸ್ಥಿತಿ ಬಂದೈತಿ. ಮಕ್ಕಳಿಂದ ನೋಡ್ಕಿಂತ ಮೊದಲು ಬಂದು ನನ್ನ ಮಣ್ಣು ಮಾಡಿ ಹೋಗೋ ನನಗೆ ಸಾಕಂತ. ನಾ ಎಷ್ಟು ಹೈರಾಣಿ ಆದರೂ ಸಹಿತ ಮಕ್ಕಳಿಂದ ಕಲ್ಯಾಣ ಆಗ್ತೈತೆ ಅಂತ ಹೋಗಿ ಅಣ್ಣ ಹೇಳ್ತಾ ನಾವೆಲ್ಲ ಹೈರಾಣಿ ಇದೀವಿ. ಕಡಿಕೆ ಮಕ್ಕಳು ಬೇರೆ ಆಗೋದು ನಾ ಮುಂದೆ ಬಡದಾರು ನೋಡ್ದಾಗವಲ್ಲು ಕಡಿಕೆ ನಾನು ಬಂದು ಮಣ್ಣು ಮಾಡಿಕೊಟ್ಟು ಹೋಗುವಂತ ಅವರಿಬ್ಬರು ಕಳಿಸಿದ್ಯ ಹೆಂಗೆ ಬೇಕು ಎಲ್ಲರೂ ಕೊಡೋದು ಹಿರಿಯರು ಕೂಡಿಸಿ ಅಲ್ಲ ಬೇರೆ ಆಗೋದು. ಯಾರು ಬರ್ಲಾಗ್ತಾರೆ ಕಡಿಕೆ ಹೆಂಗೆ ಅಂತ ಕಡಿಕೆ ಮಹಾರಾಜರು ಬಾ ಅಂದರ್ತಮ್ಮ ಕೈ ಮುಗಿದು ಅಲ್ಲಿ ತಕ್ಕ ಹೋಗಿ ಬಾ ಅಂತ ಜೋರ್ಲಿ ಕಳಿಸೋರು. ಅಂದೇನು ಬಂದು ದಾರು ಬಿಟ್ಟು ಗಂಡವರು ಇನ್ನು ಮನಿತಾನ ನಂದನೂ ನಾಗೇರಿ ಯಾರ ಪುಣ್ಯ ಹೋಗ್ತಾರ ಅವ್ರ ತಾಯಿ ಮಾಡ್ತಕ್ಕಂಥ ಪುಣ್ಯ ಅವ್ರನ್ನ ತಟ್ಟಿಸ್ತೋ ನಮ್ಮನ್ನು ಹಿಂಗೆ ತಟ್ಟಿಸ್ತದ್ರಿ. ಗುರುವಿನ ಯಾಕೆ ಮಾಡ್ಕೋಬೇಕಂತಾರ ಗುರುದೇವ ನೀ ಮಾಡಿ ಉಪಕೃತ್ವವನ್ನು ನಾನು ಮರೆಯಲಾರು ಎಂದೆಂದಿವು ತಡ್ಕೋಬೇಕು. ಬರ್ತಾವ ಪ್ರಸಂಗ ನಮಗ ಬೋಳ್ದ ನಮ್ಮ ಮಹಾರಾಜ ಹೇಳ್ತೇಗೌಡ ದ್ರೌಪದಿ ಏನಪ್ಪ ಸೀರೆ ಸೆಳೆವಂಗೆ ಮಾಡಿದವನು ನಾನು ಕಡೆಗೆ ಪ್ರಸಂಗ ಬಂದಾಗ ಸೀರೆ ಬಿಟ್ಟವ ನಾನು ಇವಾದಾಗ ಏನಪ್ಪ ಅಂತ ಭಗವಂತ ಮಾಡ್ತಾನು ಕಡೆಗೆ ಕಾಯವ ನಾನು ಸಿಟ್ಟಿಗೆದ್ದಾಗ ಹುಡುಗ ತಪ್ಪು ಮಾಡಿದಾಗ ತಾಯಿ ಒಂದು ಏಟ ಫಟ್ ಅಂತ ಹೊಡಿತಾಳ. ಅದಕ್ಕೆ ಹೇಳ್ದೆ ಇದು ಅದು ಮುಡಿದು ಅಂದ್ರೆ ಲಾಂಡಿ ನನ್ನ ಕೈ ಕತ್ತರಿಸಲಿ ಅಂತ ತಿಳ್ಕೊಂಡು ತಾನು ತಾಪಡ್ತಾನೆ. ಹಂಗ ಗುರುನು ಪ್ರಸಂಗದಾಗ ಒಂದು ತಂದು ಇರ್ತಾ ನಮ್ಮನ್ನ ಪರೀಕ್ಷೆ ಮಾಡಕ್ಕೆ ಹಾಗೆ ತಡ್ಕೋಬೇಕು. ಗುರುವೇ ನಿನ್ನ ಹೊತ್ತು ನಮ್ಗೆ ಎಲ್ಲಿ ಹೋಗ್ತದ ಕೂಸಿನ ಒಂದು 4 ಏಟ ಬಡಿದ್ರು ಕೂಸು ಹೋಗೋದು ಎಲ್ಲಿದ ಕಡಿಕೆ ಅವನತೆಗೆ ಬಂದಾಗ ಕೂಸಿ ಸಮಾಧಾನ ಹೊರತಾಗಿ ಬ್ಯಾರೆ ಕಡೆ ಹೋದ ಸಮಾಧಾನ ಆಗೋದಿಲ್ಲ. ನಮಗೂ ಏನೋ ಪ್ರಸಂಗ ಬಂದರು ಗುರುವಿನ ಮೇಲೆ ಭಾರ ಹಾಕ್ಬೇಕ್ರಿ. ಜೀವನದಲ್ಲಿ ಎಲ್ಲರಿಗೆ ಬಂದವು ಎಲ್ಲರಿಗೂ ಹೋಗಾವು. ಮನುಷ್ಯ ಸಿಟ್ಟಿನ ಕೈ ಬುದ್ಧಿ ಕೊಟ್ಟ ಬಾಳೆಗಳು ಒಟ್ಟಾಳೆ ಮಾಡ್ಕೊಂಡಿವಲ್ಲ. ನಮ್ಮಲ್ಲಿ ಶಿಖರಾಪತ್ತ ಹುಡುಗಿದ್ದ ನಮ್ಮ ಮಹಾರಾಷ್ಟ್ರ ಅಷ್ಟೊಂದು ಪೂಜೆವರ ನೋಡಿದಿಲ್ಲ ಅಲ್ಲೇ 3 ಗಂಡ ಹುಟ್ಟಿದ್ರಿ. ಪರಿಸ್ಥಿತಿ ನಾಜುಕಾತಿ ಬ್ಯಾರೆ. ಅವನ ಹ್ಯಾಂಟಿಗೆ ಆರಾಮಲ್ಲ ಅಂದು ಅವ್ರ ಅಪ್ಪ ಬಂದ ಹುಡುಗಿ ಅಪ್ಪ ಕೆಲವೊಂದು ದಿವಸಕ್ಕೆ ಕರ್ಕೊಂಡು ಹೋಗ್ಕಂಡ್ರಿ ನೀವು ಶಿಖರಾಪನ ಒಯ್ಯಿರಿ
ಪರಿಸ್ಥಿತಿ ಹಿಂಗಾಗೈತೆ. ಆಕೆ ಉಳಿದು ಬರೋಸಿಲ್ಲ ಆಕೆ ಕರ್ಕೊಂಡು ಅಲ್ಲ ಆಕೆಗೆ ಮೇಯಾಗ ಆರಾಮಿಲ್ಲ ಆತು. ಗರ್ಭಕೋಶ ಆಪರೇಷನ್ ಮಾಡೋ ಪಳೆ ಬಂತು. ಈ ಮಗ 3 ಹೆಣ್ಣಿನ ಮೇಲೆ ಇನ್ನೊಂದು 3 ಗಂಡು ಇನ್ನೊಂದು ಹೆಣ್ಣು ನಡಿಬೇಕೈತಿ ಇವ್ನು ತಿರ್ಯಾಗ ಮಗ. ನನಗೆ ಗುರ್ತಿಲ್ಲ ಯಾಕೆ ಆಪರೇಷನ್ ಮಾಡಿ. ನಾ ಹೇಳಿದ್ದೆ ನಾನು ಆಪರೇಷನ್ ಮಾಡ್ಲಿಕ್ಕೆ ಉಳಿಯಂಗಿಲ್ಲ ಡಾಕ್ಟರ್ ಮಾಡಿದಾಗ ಈ ಮಗ ವೈರತ್ವಾಗಿ ಅವ್ರು ಮಕ್ಕಳು ಮಾರಿನ ನೋಡಿಲ್ಲ, ಹೆಂಡತಿನ ಮಾರಿ ನೋಡಿಲ್ಲ, ಮಠದಾಗ ಒಬ್ಬನ ಕೂತಿ ಏನು ಹೇಳೋದು ನೆನಪು ತೆಗಿಬೇಡ ನಾಗಮ್ಮ. ಆಕೆ ಬಂದು ನನಗೆ ಹತ್ರ ನಾ ಏನು ತಪ್ಪು ಮಾಡೀನಿ ಹೇಳ್ರಿ, ನೀವು ಹೇಳೋಣ ಮಾಡೀನಿ ಅಂದ್ರು ತುಸು ತಡ್ಕ ತವ್ರ ಮನೆಯಾಗಿಲ್ಲ ನೀವು. ಮುಂದೆ ಇಲ್ಲಿ ಏನು ಉಳ್ದ ಪುರಾಣ ಪುರುಷ ಕೇಳಿ ಸಿಕ್ಕ್ರಪ್ಪ ನಾ ಚಲೋ ಮಾಡ್ತಾನು ಕೆಟ್ಟ ಮಾಡ್ತಾನು ನಿನಗೆ ಹೇಳ್ತೀವಿ ಅಂತ. ಇಲ್ಲರಿ ನೀ ಚಲೋ ಮಾಡಿ ನನ್ನ ಮಾತು ಕರ್ಕೊಂಡು ಬರು ಅಂತ ತಂದಿಟ್ಟಿವು. ಈಗ ಒಬ್ಬ ಮಗ ಇಂಜಿನಿಯರ್ ಆದ್ರಿ, ಒಬ್ಬ ಮಗ ಗಣ್ಯ ಹೆಂಡತಿ ಇನ್ನೊಂದು ಪ್ರಪಂಚ ಮಾಡಿ ಬಡ್ತಾಯಿಸ್ತಿದ್ವ ಮುಸುರಿ ಸಹಿತ ಬೆಳಗಿಲ್ಲ. ಈಗ ನೋಡಂಗಿಲ್ಲ ಮಗ ತಿಂಗಳಿಗೆ ಏನಪ್ಪ ಅಂತ 50,000 ಬಿಟ್ಟಬೇಕಾರ ಒಬ್ಬ ಮಗ ಏನಪ್ಪ ಬೇಕಾ ಮಾಡ. ಅದ ಪ್ರಸಂಗ ಇರಂಗಿಲ್ಲ ರೀ. ಮನುಷ್ಯ ತಡ್ಕೋಬೇಕು ಜೊತೆವಾಗಿ ಇರ್ತದಂತ್ರಿ. ನೀನ ಸಾಯ್ತಿರತ್ ನನಗೆ ಹೇಳಿದ್ದಿಲ್ಲ. ಇನ್ನ 8 ಮಂದಿನ ಮಾಡಿ ಹೋಗ್ತೇವೆ ನನಗೆ ತಿರುವಂತಿ ಹೇಳಿದ್ರಿ. ಮನುಷ್ಯ ಸಾವು ಬಂದಾಗ ಗುರ್ತಾಗ್ತದ. ಅದು ಸಾವು ದೂರಿಂದ ಸವಿ ಬಂದಾಗ ಗೊತ್ತಾಗ್ತದ ನಾವು ಏನು ತಪ್ಪು ಮಾಡಿದ್ವಿ ಅನ್ನೋಂಥದ. ಅದಕ್ಕೆ ಕಾಲು ಕಿತ್ತಿಟ್ಟಾಗ ನಾವು ವಿಚಾರ ಮಾಡ್ಬೇಕು ನಾವು ಏನು ತಪ್ಪು ಮಾಡಿದೀವಿ. ಏನು ಘಾತ ಆಗೋದಿಲ್ಲ. ಮನುಷ್ಯ ತಪ್ಪು ಮಾಡಿದೀವಿ ಅಂತ ತಪ್ಪತ್ತು ಒಪ್ಪಿಕೊಂಡ್ರೆ ಏನು ಘಾತ ಆಗೋದು. ಬಾಳೆ ವಾಟಾಳಿ ಮಾಡ್ಕೊಂಡು ಹೈರಾಣಿ ಮಾಡ್ಕೊಂಡು ಸಾಯ್ತಕ ಏನಪ್ಪ ಮರಿಗೆ ಹೋಗೋದಕ್ಕಿಂತ ಗಂಡ ಹೆಂಡರ ಮನವೊಂದಾದರೆ ನಂದಾದೀಪೋ ಮಲ್ಲಯ್ಯ. ಮನುಷ್ಯ ಹಠಕ್ಕೆ ಬೀಳ್ತೀವಿ ನಾವು. ಹಠಕ್ಕೆ ಬಿದ್ದಾಗ ಎಷ್ಟೋ ಬಾಳೆಗಳು ವಾಟಾಳಿ ಆಗಿವೆ. ಗಂಡ ನಾ ಹೆಚ್ಚ, ಹ್ಯಾಂಟ್ ನಾ ಹೆಚ್ಚ, ಮಗ ನಾ ಹೆಚ್ಚ, ಅಪ್ಪ ಹೆಚ್ಚ ಅಂತ ಅಪ್ಪನ ಮಗ ಕೊಂದ, ಮಗನ ಅಪ್ಪ ಕೊಂದ, ಹ್ಯಾಂಟಿನ ಗಂಡ ಕೊಂದ, ಗಂಡನ ಹೆಂಗ ಇವೆಷ್ಟು ಕೇಳಿದಂತೆ ದಿವಸ ಟಿವಿ ಮಾಧ್ಯಮದಾಗ ಹೇಳಿಲ್ಲ. ಈ ಪಾರಮಾತ್ಮ ಮಾಡೋದು ಅದಕ್ಕೈತಿರಿ. ಎಲ್ಲನೂ ಒಂದು ಗುಡಿಸ್ತಕ್ಕಂಥ ಶಕ್ತಿ ಯಾವ್ದಾಗ ಇರ್ತಾನೋ ಅದು ಪಾರಮಾತ್ಮ. ಸಣ್ಣ ಗೊತ್ತಿಲ್ಲ, ದೊಡ್ಡ ಗೊತ್ತಿಲ್ಲ, ಮ್ಯಾಲಿನ ಗೊತ್ತಿಲ್ಲ, ತೆರಿಗೆ ಶ್ರೀಮಂತಗಳು ಗೊತ್ತಿಲ್ಲ, ಒಂದ ತಕ್ಕ ಒಳಗಿಟ್ಟು ತಗೋತಕ್ಕಂಥ ಪಾರಮಾತ್ಮ ಯಾವ್ದಾಗ ಇರ್ತಾನ ಅದು ಹಿಂಚೇರಿ ಸಾಪದ. ಇದ್ರೊಳಗೆಲ್ಲ ಒಂದ ಕಾಟಿ ಎಲ್ಲೋ ಅದಕ್ಕೆ ಗಿರ್ಮಲ್ಲಪ್ಪ ಮಾಡೋದು ಹೇಳ್ತಾರಂತ ಗುರು ಬಂಧುಗಳಿಗೆ ಯಾರ ಕಾಲಾಗಲಿ ಮುಳುದ್ರ ನಮ್ಮ ಕಣ್ಣಾಗ ಮುಳ್ದಂಗೆ ಆಗ್ಬೇಕಂತ್ರಿ. ನಿಮಗೆ ಏನು ತ್ರಾಸು ಬಂದಾಗ ನಮ್ಮ ತ್ರಾಸು ಅಂತ ನಾವು ತಿಳ್ಕೊಬೇಕು. ನಿಮ್ಗೆ ಆನಂದ ಆದಾಗ ನಾವು ಆನಂದ ಪಡಬೇಕು. ಅದಕ್ಕೆ ಗುರು ಶಿಷ್ಯರ ಬಾಂಧವ್ಯ ಇರ್ತದಾಗ್ರಿ. ಯಾಕಂತ ಮನುಷ್ಯರಿಗೆ ಎಷ್ಟು ಶಕ್ತಿ ಇರ್ತದೆ ಅಂದ್ರೆ ಇಲ್ಲಿ ಅವ ನಮ್ಮ ಗುರು ಅವ್ರ ತಾಯಿ ಇಬ್ಬರು ಇಲ್ಲಿ 7 ವರ್ಷ ಆಗ್ತಿದ್ರೆ ಅನ್ಸಕ್ಕಾಗೋದು. 2 ವರ್ಷ ಬಬಲೇಶ್ವರಕ್ಕೆ ಬ್ಯಾಡ ಹೋಗ್ತಾರೆ ಗಡಿ ಹೇಳಿದ್ದೆ. ನಿಡುಣಿ ಒಂದು 7 ವರ್ಷ ಇದ್ದರೆ ಅವ್ರಿಗೆ ಏನಿಸ್ಲ 77 ವರ್ಷ ಇದ್ರು 7 ದಿವಸ ಹಂಗೆ ಆಗಿರುತ್ತೇಳಿ. ಅವ್ರ ಜಾಗ ಬಿಡಾಗ ಊರೂ ಅಟ್ಟ ಇತ್ತು, ಅವರು ಅಟ್ಟ ಇತ್ತು. ಇಂಥ ಊರು ಜೀವನದ ಶಕ್ತಿ ಇದೆ, ಅದರ ಶಕ್ತಿ ಇದು ಪಾರಮಾರ್ಥ ಸಿಕ್ಕರಿ. ಅದನ್ನೇ ಇವ್ರು ಮಾಡಿರಲಿಲ್ಲ ಅಂದ್ರೆ ಎಲ್ಲಿ ಬರ್ತಿರ್ತೈತಿ ಹೇಳಿ ನೋಡು. ಪಾರಮಾರ್ಥಕ್ಕೆ ಒಂದಕ್ಕೊಂದು ಬಿಸಿತಕ್ಕಂಥ ಶಕ್ತಿ ಅದ. ಈಗ ಯಾರಿಲ್ಲ ಒಂದಕ್ಕೊಂದು ಎಲ್ಲೇನೋ ಏನೇನೋ ಈಗ ಏನು ಹುಡುಕಿದ್ದ ಲಗ್ನ ನಮ್ಮ ಜೊತೆ ತಪ್ಪಿಸೋ ಭಾಗ್ಯಾರ ಸಪ್ತಾಹ ನೀವು ಯಾರೂ ತಪ್ಪಿಸಂಗಿಲ್ಲ. ಇನ್ನು ಒಂದು ಮಾತು ಹೇಳ್ತಾನೆ, ಎಲ್ಲ ಕಡೆ ನಾವು ಹೋಗಿ ಸಪ್ತಾಹ ಏನು ಚಾಲ ಮಾಡ್ತೀವಲ್ಲ, ಚಾಲೋ ಆಗೋಟ್ಟಿಗೆ ಮುಗಿಯುವಂಥ ಸಪ್ತಾಹ ಒಂದು ಯಾವ್ದಾರು ಇರ್ತದ ಭಾಗ್ಯ ಉಳಿಕಿದ ಕಡೆ 11ಕ್ಕೆ 12ಕ್ಕೆ ಚಾಲು ಮಾಡ್ತೀವಿ. 11 12ಕ್ಕೆ ಕೊಲ್ಲನ ಅಷ್ಟು ಕ್ರಮಬದ್ಧವಾಗಿ ಒಮ್ಮೆ ನೋಡಿರಲ್ಲ. 10 ವರ್ಷ ಮಳೆ ಆಯ್ತು, ರಾತ್ರಿ ಎಲ್ಲ ಬಿತ್ತು. ಅದಕ್ಕೆ ಗಂಡಗೆ ಬರೋರು ಎದಿ ತಡಲಿಲ್ಲ. ಮುಂಜಾನೆ ಹೊತ್ತು ತೊಡೋಟಿಗೆ ಮತ್ತೆ ತಯಾರು ಮಾಡಿದ. ಇದಕ್ಕಂತಾರಿ ಪಾರಮಾತ್ಮ ಚಾತಿ ಅಂತ ಇದಕ್ಕಂತಾರ. ಇದು ಬೇಕ್ರಿ ಮನುಷ್ಯನಲ್ಲಿ. ಇದಿತ್ತ ತಿಳ್ಕೊಂಡು ಅವ್ರಿಗೇನ ಏನು ಕೊರತೆ ಆಗಿಲ್ರಿ. ಹಿಂದಕ್ಕೆ ರಗಡಿ ಹಿರಿಯರಿದ್ದಾಗ ರಗಡಿದ ಕರೆ ಅದು ಪುಣ್ಯ ಸಾಟದಿಂದ ಏನೆಲ್ಲನೂ ಆಗಿ ಹೋತಂತಿರಲಿಲ್ಲ ಅಂತ ಹೇಳಿ ಮನುಷ್ಯನಲ್ಲಿ ಏನು ಬೇಕು ಅಂತಂದ್ರೆ ಅದಕ್ಕೆ ಒಂದು ಕಡೆ ಒಂದು ಮಾತು ಬರದ ಏನು ಅಂತಾರ ಹಕ್ಕಿ ಗೂಡು ಬಿಟ್ಟ ಮೇಲೆ ಮನುಷ್ಯನಲ್ಲಿ ಪ್ರೀತಿ ಪ್ರೇಮ ಬಾಂಧಾವೆ. ಇದು ಆಧ್ಯಾತ್ಮ ಅಂತ ಏನು ತಿಳ್ಕೊಂಡು ವಿಮಲ ಪ್ರೇಮ ಏನಿಲ್ಲ. ನೋಡಿದ್ದೇನು ಸುಳ್ಳಲ್ಲಿ, ಹೇಳುವುದೇನು ಕರೆಯಲ್ಲಿ, ಹೇಳಿದಾಗ ನೋಡಿದಾಗ ಹೇಳೋಲ್ಲ. ಯಾವ ಕಣ್ಣಿಲಿ ನೋಡಿದ ಬ್ರಹ್ಮನ ಬಿಡುನಿನ್ನ ಜೀವದ ಅಮ್ಮ ನಿಶಬ್ದ ಬ್ರಹ್ಮ ಅಂತ ಹೇಳ್ತು. ಹೇಳಕ್ಕೆ ಹೆಂಗೆ ಗೊತ್ತು ಬ್ರಹ್ಮ. ಈಗ ಬೆಲ್ಲ ಮೂಕಿಗೆ ಬೆಲ್ಲ ತಿನಿಸಿದಾಗ ಬೆಲ್ಲದ ರುಚಿ ಕೇಳಿ ಹೇಳಕ್ಕೆ ಬರ್ತದೆ ಇಲ್ಲ. ಈಗ ನೀವು ಪಾರಮಾತ್ಮ ಹೇಳಿರಿ ಎಲ್ಲರೂ. ಒಂದು ದಿವಸ ಆತ ನೀವು ಇದು ಪಾರಮಾತ್ಮ ಬಿಟ್ಟು ಹೋಗಿ ಸತ್ತ ಹೋಗ್ತೀರಿ. ನಾವು ನೀರಿನಾಗಿ ಮೀನ ತೆಗೆದು ಹೋಗದಂಗಾಗತ್ತೆ. ಬಸಪ್ಪ ಮನಿ ಅದು ಹಿಡಿದಾಕೈತಿದ್ರಿ ನೀವು ಹುಚ್ಚು ಹಿಡಿತೈತಿ. ಹುಚ್ಚ ಈ ಪಾರಮಾರ್ಥದಂದು ಹೊರಗೆ ಹೋದ್ರೆ ಅದು ಹುಚ್ಚ ಹಿಡಿತದ. ಅವ್ರು ಇದ್ರಾಗ ಬರೋದು ಆಕಟ್ಟಿನ ಅವರು ಒಮ್ಮೆ ಇದ್ರ ಬಂದಿರ್ತೀನಿ. ಒಮ್ಮೆ ಏರು ತನಕ ಅಟ್ಟೆ ಇದೆ. ಹಾವು ಚೇಳ್ತಿರೋ ವಿಷ ಏರಿ ಇಳ್ತೈತಿ ತುಸೋದಲ್ಲ. ಗುರು ವಿಷ ಏನು ಇಳುವುದಿಲ್ಲಪ್ಪ ಅಂದಾಗ ಎಲ್ಲ ಸಂಗಯಪ್ಪ ಮಾಡ್ತೀರಿ. ಇದು ಏನಿತ್ತಂತಂದ್ರೆ ನಾ ಸ್ವಾಮಿ ಅನ್ನೋದನ್ನು ಗೊತ್ತಾಗಲಿಲ್ಲ.
ಪೊಲೀಸ್ ಸ್ಟೇಷನ್ದಾಗ ಕಂಬ ಕಟ್ಟಿ ಕೋಡಾಡ್ಲೆ ಬಡದಾರ ಅನ್ನೋದು ಗೊತ್ತಾಗಲಿಲ್ಲ. ಜಗನೇ ಎಲ್ಲ ಹುಚ್ಚ ಅಂದ್ರು, ಏನೇನಂದ್ರು ಊರು ವಾತಿಟ್ಟು ಸಹಿತ ಆಗಲಿಲ್ಲ. ಮಕ್ಕಳು ಸತ್ತರೇನು, ಉಕ್ಕಿರ ಮನೆಗೆ ಬೆಂಕಿ ಎತ್ತಿದ್ರೇನು, ಕುಲದವರೆಲ್ಲ ಕುಲಿಗೇಡಿ ಎಂದರೇನು, ಊರವರೆಲ್ಲ ಊರವರೆಗೆ ಸದ್ಗುರು ಪುತ್ರ ನಿನಗೆ ಒಂದು ತಟ್ಟವು. ಅಂಥದ್ದೊಂದು ಕಟ್ಟಿಗೆ ಕೆಳಗಿರ್ತಕ್ಕಂಥ ಅಂದ ಶಂಭುಲಿಂಗ ಸ್ವಾಮಿಗಳು ತಂದೆ ಏನಪ್ಪ ಅಂತಂದ್ರೆ ಶಿವಪುತ್ರ ಮಹಾರಾಜ್ ಅಂತಂದ ನಿಮ್ಮ ಊರಾಗಿ ಬಿಟ್ಟಿರ್ಲಿಕ್ಕೆ ಇಂದಿನ ಕ್ಷೇತ್ರ ಹಾಕಿದ್ದಿಲ್ಲೋ ಸದಾಚ ಶಂಭು ನೆನೆಸ್ಬೇಕು. ಒಮ್ಮೆ ಚಿಂತಾಮಣಿ ಭೇಟಿ ಆಗ್ತ ನನಗ ಏನಾಗ ಕಟ್ಲಕ್ಕೆ ಚಾವ ಮಾಡಿದ್ದೆವು. ಸಂಗೇಪುರ ಸತ್ತಾಕ್ ಹೋಗಿನಿ, ಹುಡ್ಕೋತ ಬಂದ, ಹಿಂಗಿದ್ರಾಗ ರೊಕ್ಕ ಹುಡ್ಕೋತ ಬಂದ. ನಮಸ್ಕಾರ ಸ್ವಾಮಿಗಳ ಸಂಗೈನವ್ರು ಮಂತಾನ ಕುಳಾರು ಕುಳಿಯೋ ಇನ್ಮೇಲೆ ಇರ್ತಕ್ಕಂಥ ಒಂದು ನಾಯಿ ಸಹಿತ ಪವಿತ್ರ ಪಾವನ ಅಂತ ತಿಳ್ಕೊಂಡು ಅಂಬೂರ ಮಾರಾದ್ರ ಬಾವಸಾಮ ಪಾದ ನಾಯಿ ಕಾಲ ಮೇಲೆ ಉಳ್ಳೆ ತಲೆ ಮೇಲೆ ಇಟ್ಕೊಂಡ್ರಂತ ನೀವು ನಮ್ಮ ನಮಸ್ಕಾರ ಮಾಡಬಾರ್ದು. ನೀವು ಗೌಡ್ರು ಇದು ಅಂತ ಮಾಡಿಲ್ಲ, ನಿಮ್ಮಿಂದೊಂದು ಕೆಲಸ ಆಗ್ತೈತಿ ವಿಶ್ವಾಸ ಅದ. ನಿಡುಣು ಹೊಲಿಗೇರಿ ಅಂತ ಏನಪ್ಪ ಅಂತ ಹೆಸರು ಹೋದಲ್ಲ, ನೀವೇನು ಹೋಗಿರಿ ಅದು ಬದಲಾಗ್ಲಿಕ್ಕೆ ಅದಕ್ಕೆ ನೀವು ಅಲ್ಲಿ ಹೋದ್ರ ಅದು ದೊಡ್ಡ ಕ್ಷೇತ್ರ ಆಗ್ತದೆ ಅಂತ ವಿಶ್ವಾಸ ಅದ. ನಾನು ಯಾವಾಗ ಹೋಗ್ತೇನೆ ಭರೋಸೆ ಅಂತ ತಿಳ್ಕೊಂಡು ಹುಡಿ ಮಾಡಿದಂತ ಚಿಲ್ಲದೆಲ್ಲ ಸುರಿದ 8 ದಿನದಾಗ ದೇವಿ ಬಿಟ್ಟೆ ಇವರಿಗೆ 8 ದಿವಸ ಆ ತಪ್ಪಿಗಾಗಿ ನಾವು ಇದೆಲ್ಲ ಮಾಡೋಕ್ಕಾಗ್ತದ. ಅದಕ್ಕೆ ಹೇಳಿಲ್ಲ ಶಿಖರ ಮುಂಜಾನೆ ಸದಾ ನೆನಪ್ತಾಗಿಲ್ಲ, ಶಿಖರ ಕಳಸ ಏನಿಲ್ಲ, ದೇವರೆಲ್ಲ ಅನುಕೂಲ. ಏನ್ ದೊಡ್ಡ ಮಾತಾ, ನೀನು ಒಲಿದಲ್ಲಿ ಕೊಳ್ಳು ಕೊನೋದಯ್ಯ, ನೀನು ಒಲಿದಲ್ಲಿ ಬರೋಡು ಅನ್ನೋದಯ್ಯ, ನೀನು ಒಲಿದ ಶಿಖರ ಪಡೆದಾರ್ಥಗಳು ನಿಮ್ಮಲ್ಲಿ ಇರ್ತಾವೆ ಕೂಡ ಸಿಗಮ್ಮ. ದೇವರು ನಿಮ್ಗೆಲ್ಲ ಬರೋದ್ರಿ ಏನಿಲ್ಲ. ನೀವು ಬರೀ ನಿಮ್ಮಲ್ಲಿ ಏನಪ್ಪ ಚುರುಮುರಿ ಏನಪ್ಪ ಉಪ್ಪಿಟ್ಟು ಮಾಡ್ತಕ್ಕಂಥ ಸತ್ತ ಇಂದ 10,000 ಜನ ಬಂದ್ರು. ಒಂದೊಂದು ತಿಂಗಳಾದ್ಗಟ್ಲೆ ಏನಪ್ಪ ಸತ್ತ ಮಾಡಿ ವಾರದಾಗ 7 ದಿವಸದಲ್ಲಿ ದಾಸೋಹ ಹೊಳಿತಿರ್ತಾರ. ಅದನ್ನು ನುಡಿಯೋಣ ಕ್ಷೇತ್ರ ಆಗ್ತದೆ. ನಾವು ಹಿಂದಕ್ಕೆಲ್ಲ ಕೇಳಿದ್ವಿ, ಪ್ರತಿ ಪುಂಡ್ರಪುರ ಆಗಿ ಕೇಳಿದ್ದೀವಿ. ಅಂಥದ್ದು ಏನು ನೆಲ್ಲು ನಿಂಬೇಕ್ರಿ ಅಂತ ಕಾರ್ಯಕ್ರಮ ಮಾಡ್ರಿ, ಶಿವನ ಜಾತ್ರೆ ಎಂಥದ್ದು ಮಾಡ್ರಿ, ಊರೆಲ್ಲ ಬೇಕಾದಂಥ ಇವುದು ಸಹಿತ ಯಾವ ಪಕ್ಷಪಾತ ಇಲ್ಲ, ಎಲ್ಲರೂ ಒಂದು ಆಗ್ತಕ್ಕಂಥ ನೋಡಿದಾಗ ಎಂತ ಬರಲ್ಲ. ಮನೆಯೆಲ್ಲ ಹೆಣ್ಮಕ್ಳು ಕುಂಬಲು ತೊಗೊಂಡು ಬಂದಾಗ ಮಹಾಲಕ್ಷ್ಮಿಗಳನ್ನೆಲ್ಲ ನೋಡಿದಾಗ್ರಿ. ಅಂಥದ್ದೊಂದು ಪ್ರೀತಿ ಪ್ರೇಮ ಇರ್ತಕ್ಕಂಥ ಇದು ನುಡುಣಿ ಕ್ಷೇತ್ರ. ಅದಕ್ಕೆ ನನ್ನ ಗುರು ನಾವು ಅನುಸವಂದು ಇನ್ನು ನಾವು ಹೋಗಿ 8 ದಿವಸ ಆಗ್ತಾರೆ. ನಮ್ಮ ನಿಡುಣಿಯನ್ನು ತೆಲಿ ಮೇಲೆ ಬದಮಾನ ಹೋಗಿರೋದು ಯಾವಾಗ ಶಕ್ತಿನ ಹಂಗೈತೀನಿ. ಆಧ್ಯಾತ್ಮ ಶಕ್ತಿ ಅಂತಂದ್ರೆ ಎಲ್ಲನೂ ಹಿಂಗೆ ಮಾಡಿ ಹುಚ್ಚು ಮಾಡ್ತದ. ಏನು ಇದ್ರ ತತ್ವ ಇರ್ತಾರಲ್ಲ. ಹೊಟ್ಟೆ ರಾಮರಾವ್ ಶಿರಸ್ತದಾರ ಆಗಿನ ಕಾಲಕ್ಕೆ ಗಂಡಿಗೆ ಒಬ್ಬರು ಬಿಟ್ಟು ಹೋಗಿಬಿಟ್ಟ. ನಮ್ಮನ್ನು ನಿಮಗೆ ಎಷ್ಟು ಆಸ್ತಿ ಇದ್ರ ರುಚಿ ಎತ್ತೆಟ್ಟೆ ಜೊತೆ ಬಡುದಲ್ಲಿದ್ದ ಮನುಷ್ಯನ ಅಂಥದ್ದೊಂದು ಶಕ್ತಿ ಪರಮಾತ್ಮ ಹೊರಟಿ ವಿಮಾನ ಬ್ರಹ್ಮಂದಿ ಏನಿಲ್ಲ. ಅದು ಏನು ಐತಿ ನೀವು ಏನೈತಿ ಹೊರಗೂ ಇದೆ, ನಮ್ಮಲ್ಲಿ ಐತಿ. ಶಾಂತಿ ಸಮಾಧಾನ ಇಟ್ಕೊಂಡು ಅಲ್ಲಿ ಒಂದು ಎಲ್ಲರೂ ದೇವರು ನಮಗೆ ಯಾವಾಗ ಕಾಣಕತ್ತ ನೋಡ, ಆಗ ನಾವು ದೇವರಾಗಿದೆ ತಿಳ್ಕೊಂಡು. ಅವ ದುಷ್ಟ ಇವ ಹಿಂಗೆ ಕಾಣಕತ್ತ ಅಂದ್ರೆ ಇನ್ನೇ ಏನಾಗಿಲ್ಲ. ಅದು ದೃಷ್ಟಿ ಬದಲಾಗಬೇಕು. ಊರಾಗ ಒಬ್ಬ ಮನುಷ್ಯ ಭಾಳ ಶಾಣೆ ಅದ, ಜ್ಯೋತಿಬಲ್ ಅಂತ. ಎಮ್ಮೆ ಏನು ಮಾಡವ ಹರಿಗೆಟ್ಟದಂತ ತರವ. ಅವೇನು ಅವೆಲ್ಲ ಹೊಟ್ಟೆ ಕಣಿಕೆ ಹಾಕ್ತಿರ್ತಾರೆ. ಮುಸುಗು ಎಮ್ಮೆಗಳು ಮಲ್ಕೊಂಡು ಆಗೋದು ಅವು. ಅವತನು ಓದ ಒಳ್ಳೆ ತುಟ್ಟಿಲೆ ಮಾರವ. ಊರಾಗ ಮನುಷ್ಯ ಅಂದ ಜ್ಯೋತಿಬಾನಿ ಎಮ್ಮೆ ತಿರ್ಲಾಕ ಮಲ್ಕೊಂಡು ಐತಿ ತಗೋಬೇಕು. ನಾವು ಹೊಟ್ಟೆ ಕಣಿಕ ನಾವು ನಮ್ಮ ಹಸಿರು ಹಾಕಿರ್ತೇವೆ. ನಾವು ಹಂಗೀಗ ಜ್ಯೋತಿಬಾನಿ ಎಮ್ಮೆ ತಗೊಂಡ ಅವ್ನ ಮನ್ಯಾಗ ಏನು ಹಾಕೋ ಎಮ್ಮೆ ತಿನ್ನವಲ್ಲ, ಹೊಟ್ಟೆ ಕಣಿಕೆ ಮುಟ್ಟವಲ್ಲ. ತಾವು ಬಂದ ಜ್ಯೋತಿಬಾನಿ ನಾನು ಕುತ್ತಿಗೆ ಹೋದ್ವು, ನಾನು ಮಳ್ಳ ಅಲ್ಲ. ಎಮ್ಮೆ ಕೊಟ್ಟು ಮಂದಿಗೆ ತೇರಿಸ್ಕೊಂಡು ಮಳೆ ಏನು ತಿರುವಾದ ಮುಟ್ಟವಾದವು. ನಾವು ನೀನು ಹೊಟ್ಟೆ ಕಣಿಕೆ ನೋಡಿ ನಾನು ಹಾಕೇನಿ ಅಂದ. ಎಮ್ಮೆ ಎಷ್ಟು ತೊಗೊಂಡಿದಿ ಅಂದ ನಾವು 51,000 ಅಂದ. ಇನ್ನು 5,000 ಕೊಡಿ ಹೇಳ್ತಾನೆ ಮಂತ್ರ ನಾವು. ಏನಂದ 5,000 ಕೊಟ್ಟ ಒಂದು ಹಸಿರು ಚಾಚಿ ತೊಗೊಂಡು ಬಾ, ಅದಕ್ಕೆ ಹಾಕು, ಎಲ್ಲ ಹಚ್ಚ ಕಾಣ್ತೈತಿ, ಎಲ್ಲ ತಿತ್ತಕ್ಕೆ ಹೋಗೋದ. ಏನು ಮಾಡಿದ್ರಿ? ಬರೀ ಚಾಯ್ನಿ ಒಂದು ಚಾಚಿ ಇದು ಕಾಣಬೇಕು ನೋಡು. ಹತ್ತು ಸರಿ ಹಂಗೆ ಚಾಚಿ ಕಾಯ್ತು. ನಮ್ಮ ಹೃದಯನೂ ಹಂಗೆ ವಿಶಾಲ ಆಯ್ತ ಅಂತಂದ್ರೆ ಅದು ಏನಪ್ಪ ಅಂತಂದ್ರೆ ಕಾಣ್ಬೇಕಂತ ಶಕ್ತಿ ಇಲ್ಲ. ಅದಕ್ಕೆ ಏನು ಮಾಡಿದವ ಹಕ್ಕಿ ಗೂಡ ಬಿಟ್ಟು ಮೇಲೆ ಮನುಷ್ಯಗೆ ಏನು ಬೇಕಾಗಿಲ್ಲ, ಒಂದು ಹೃದಯ ಇತ್ತು ಅಂತಂದ್ರೆ ಅದು ಎಂಥ ಕೆಲಸ ಮಾಡ್ತೈತೆ ಅಂತ ಹೇಳ್ತಾನು. ವಿಮಲ ಬ್ರಹ್ಮ ಕಂಡು ಅವ್ರು ಹೇಗಿರ್ತಾರೆ. ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ಮನಕ್ಕೆ ಶಾಂತಿ ಎಲ್ಲಿದೆ. ಹಕ್ಕಿಗೂಡು
ಅವರು ಸಹಿತ ಬರೀತಾರೆ ಶಕ್ತಿ ಭಕ್ತೊಳಗ ಪ್ರೀತಿ ಪ್ರೇಮ ಬಾಂಧವೇ, ಪ್ರೀತಿ ಪ್ರೇಮದಿಂದ ಕಟ್ಟಿ ಹಾಕಬೇಕು, ಅದನ್ನು ಹರಿದು ಹೋಗ್ಲಿಕ್ಕೆ ಆಗಿಲ್ಲ. ಜಗತ್ತನಿಗೆ ದಿಕ್ಕಿ ಬರ್ತದ್ರಿ. ಬ್ರಿಟಿಷರು ಸಾಮಾನ್ಯ ಅಲ್ಲ. ಮಹಾತ್ಮ ಗಾಂಧಿ ಐಶೋ ಪರಮಾಧರ್ಮ ಅಂತ ತಿಳ್ಕೊಂಡು ಗಂಟೆಗೆ ಬರೋ ಸ್ವತಂತ್ರವನ್ನು ತಂದು ಕೊಟ್ರಿ. ಜನರಿಗೆ ಎದಕ್ಕೋದಿಲ್ಲ ಬರ್ತದ. ಒಂದು ಉದಾಹರಣೆ ಹೇಳ್ತಾನೆ, ಪ್ರಪಂಚದೊಳಗೂ ನಮ್ಗೆ ಏನ್ರಿ ಒಂದು ಬರ್ತಾವ. ನಾವು ಏನ್ರಿ ವಿಪರೀತ ತಿಳ್ಕೊಂಡಿರ್ತೀವೋ ಆ ಸತ್ಯಾಂಶ ತಿಳಿಯೋ ತನಕ ನಾವು ತಡ್ಕೊಳಂಗಿಲ್ಲ. ಈ ಗುರುವಾಯಿ ಇದ್ದಾಳೆ, ಅವನು ಖಡಕ್ವಾಗಣ ಮಾಡ ಜ್ಯೋತಿಬಾ ನಾವು ಮಾಡೋದು ನಿಮ್ಮ ಮಾತಿಗೆ ಒಂದಕ್ಕನ ಗಪ್ಪ ಉಳಿಕಿದವ್ರಿಗೆ ನೀವು. ಯಾಕಂತಂದ್ರೆ ಅಷ್ಟೊಂದು ಬಡತನದಾಗ ಬಂದಿದ್ದಾರೆ, ಅಷ್ಟೊಂದು ಹೈರಾಣಿ ಆದ್ರೆ ಮುಂದೆ ಪ್ರಪಂಚದೊಳಗ ಇನ್ನಷ್ಟು ಶಾಸನ ಕೂಡಲೇ ಅಷ್ಟು ಹಿಂದಕಿನ ಅಂತ ಅಷ್ಟು ಹಿಡಿತ ಇದ್ವು. ಅವು ಉಳಿಕಿದ್ದೇನಿಲ್ಲ, ಹೋಗಾಗ ಅವ್ರು ಏನು ಓದೇ ಇಲ್ಲ. ನಿಮ್ಗೆ ಮಾಡಿಟ್ಟು ಹೊತ್ತಾಗ ಅವ್ರು ಏನು ಮಾಡಿಲ್ಲ. ತಿಳ್ಕೊಳ್ಳೋದು ನಾವು ತಪ್ಪು ತಿಳ್ಕೊತೀವಿ ಅವ್ರು ಸಹಿತ. ಈಗ ಮನ್ಯಾಗ ಅಪ್ಪಗಳವ್ರು ಏನು ನಿಮ್ಗೆ ಹೇಳ್ತಾರೆ ತಮ್ಮಗಳೇ ಅಷ್ಟು ನೋಡ್ಕೊಂಡು ಮಾಡ್ಕೊಂಡು ಹೋಗಿರ್ತೀವಿ. ಈಗ ಕೇಳಂಗಿಲ್ಲ. ಕೈಯಾಗಿನ ಗಂಟು ಹಾಲು ಕೊಟ್ಟದ ಗಂಡ ಸಾತ್ವಳ ಖ್ಯಾಂತಿ ಬುದ್ಧಿ ಬರ್ತತ್ತ. ಕೈಯಾಗಿನ ಗಂಟು ಹಾಲು ಗಣಸು ಬಿಡ್ತದ. ಸತ್ವಳ ಕತ್ತಿ ಏನು ಮಾಡ್ತೀವೋ ಕತ್ತಿ ಮೂಳ ತಡ್ಕೋಬೇಕ್ರಿ. ಏನು ದೊಡ್ಡ ಮಾತ, ಏನು ದೊಡ್ಡ ಮಾತು. ಪಶು ಪಕ್ಷಿ ಸೈತೆಲ್ಲ 11 ಸಾವಿರದಾಗಿರ್ತಾವ. ನಾವು ಪ್ರಪಂಚ ಹೆಣ್ರು ಮಕ್ಕಳು ಅಂತಮ್ರು ಎಲ್ಲ ಕೂಡ ಬಂದಿರ್ತಕ್ಕಂಥ ಭಾವ ಇಲ್ಲ ಅಂತ ನಮ್ನೇನು ಬೆಂಕಿ ಹಚ್ಚೋದ ಅಂತ ಎಲ್ಲ. ಎಷ್ಟು ಪುರಾಣಿಕೆ ಏನು ಮಾಡೋದ, ಎಷ್ಟು ಪ್ರವಚನಕ್ಕೆ ಏನು ಮಾಡೋದ, ಎಷ್ಟು ತೀರ್ಥ ಕ್ಷೇತ್ರ ಪುಣ್ಯ ಕ್ಷೇತ್ರ ಗುರುಗಳು ಮಾಡ್ಕೊಂಡ್ರೆ ಇನ್ನ ಹಂಗೆ ಇದ್ದವ್ರು ಪಾಡ್. ನಾವು ಅದಕ್ಕಿಂತ ಮೂರ್ಖರು. ಅದ್ರ ಒಳಗಿದ್ದ ತಿಳಿದ ನಾವು ಅದನ್ನ ಮಾಡ್ತಿದ್ವಿ ಅಂದ್ರೆ ನಮ್ಮಂತಕ ಮೂರ್ಸುಗಳ ಮಕ್ಕಳೇನು ಅಲ್ಲ. ತಿಳಿದ್ರು ಏನಿರ್ತಾವ ಮೂಢ ಭಕ್ತಿ ಒಮ್ಮೆ ಬಂದು ನಂಬಿದ್ವು ಅಂತಂದ್ರೆ ಅವು ಬದಲಾಗೋದಿಲ್ಲ ದೇವರ. ಈಗ ಚಿಚ್ಚವಾಡದಾಗ ಏನ್ ನಿಂದ್ರೋರ ಯಪ್ಪ ನೀವು ಬಂದಾನ, ನೀವು ಕಾಂಟ್ಯಾಕ್ಟ್ ಎಲ್ಲ ಕುನಿ ಮಾಡೋ ಮಗ ಇವು ಬ್ಯಾಡ ಪೈಕಿ ಕುಣಿದ್ರು ಅಂಥವೆಲ್ಲ ಈಗ ನಾನು ತೋರಿಸ್ತೇನೆ ನೋಡಿ ಬರ್ರಿ. ಬ್ಯಾಡ್ರತ್ತ ಅವ್ರ ಮನಿ ಅಂತ ನಿಮ್ಗೆ ಗೊತ್ತಾತನ ಕಿವಿ ಗಾಡಿ ಕೂಡ್ಕೊತಾವ. ಅವ್ರ ಮುಂದೆ ನಾವೇ ಬ್ಯಾಡ ಕಾಡ್ತೀವಿ. ಏನು ಮಾಡಂಗಿಲ್ಲ ಕೆಲಸ. ಅವರು ಗುರುವಿನಕ್ಕಿಂತ ಭೂಮಿ ಅಂತ ಏನು ಇಚ್ಛ ಎಲ್ಲ ಸೆಂಟ್ರಿಂದ ಕೂಕಾರ. ಮಕ್ಕಳನ್ನೆಲ್ಲ ನೌಕರಿದಾರ ಕೊಡ್ತಾರೆ, ಚಲೋ ಉದ್ಯೋಗ ಮಾಡ್ಯಾರ. ಮನಿಗೆ ಒಂದೊಂದು ಕಾರ್ ಗಾಡಿ ಮಾಡ್ಯಾರ. ನಿಮ್ಮ 20 ಕಡೆ ಹೊಲ ಅದಾವ, ಗಟ್ಟಿ ಸೈಕಲ್ ಮುಟ್ಟಿಲ್ಲ, ಸೈಲೆನ್ಸ್ ಅದು ಏನು ಮಾಡಂಗಿಲ್ಲ. ಒತ್ತ ಭಜನೆ ಮಾಡ್ತಾರೋ ಎಲ್ಲರೂ ತೆಗೆದುಕು ಹೋಗೋದು, ಬಗೀಚ್ ಹೋಗೋದು, ಮತ್ತೆ ಶಿವ ಆಡೋದು. ಅಪವಾದ ನೀವು ಏನು ಹೇಳ್ತೀರಿ ಅದು ಬ್ರಹ್ಮ. ಅವರಲ್ಲಿ ಮರಿ ಕೊಯ್ತಿದ್ರು ಹಬ್ಬದ ದಿವಸ. ನಿಮ್ಗೆ ಹೇಳಿದ್ಯ ವಾಟಿ ಗಾಪಿದ್ದು ಮರಿ ಕೊಯ್ತಿದ್ರು ಇವ್ರ ನ್ಯಾಗ. ಇವ್ನು ಹ್ಯಾಂತ ಲಕ್ಷ್ಮಿ ಇವಕ್ಕೆ ಬಾಳ್ಪಾಳ. ಇವ್ ಕುಡುಕ್ ಮಗ ಹೆಂಗೆ ತಿರುಗಾಡವ 4 ಮಂದಿ ಮಕ್ಕಳಿಗೆ ಚಿಂತೆ ಮಾಡ್ತಿದ್ರು. ಹಬ್ಬದ ದಿವಸ ಎಲ್ಲರೂ ನಾವು ಹೇಳಿದ್ನ ಮಾಂಸ ತಿಂತಿದ್ರೆ ನಿಮ್ಮ ತವ್ರ ಮನೆ ಸೈಟ್ ಹೋಗಂಗಿಲ್ಲ, ದಾರು ಕುಡಿಯಂಗಿಲ್ಲ ಬಿಟ್ರು. ಮುಂದೆ ಅವ್ರ ಮನೆಗೆ ಹಬ್ಬ ಆದ ಹಿರಿಯಾಗ ಬಂದ್ರೆ ಅದೇನೋ ಅದ ಹೆಸರು ತಾಯಿಬಾಯಿ ಏನ ತಾಯಿಬಾಯಿ ಅಂತ ದೇವ್ರಿಗೆ ಇವ್ರ ಮನೆ ಮುಂದೆ ಅವ್ರು ಹಿರಿಯಾಗ 4 ಮಂದಿ ಬಂದರು. ನಾಳೆ ನಾವು ಬಂದ ಅದು ಹಬ್ಬದ ಕುರಿ ಕೊಯ್ಯಾವ್ದು ಅಂತ ಹೇಳಿ ಆಕೆ ಹೆಣ್ಮಲ್ ಗಾಬರಿ ನನ್ನ ಫೋನ್ ಹಚ್ಚ ಅಪ್ಪ ಅವ್ರ ನಾಳೆ ಮತ್ತು ಹಿಂಗದೆ ಹಬ್ಬದ ಕುರಿ ಕೊಯ್ಕೊತಾರೋ ಇನ್ನೂ ಮಾಡಬೇಡಂದರಿ. ನನಗೆ ರಾತ್ರಿ ನಿದ್ದೆ ಇತ್ತಿಲ್ಲ, ಹೆಂಗೆ ಮಾಡ್ರಿ ಅಂತ. ಏನು ತಂಗಿ ನಾಳೆ ಅಂತಂದ್ರು. ನಾಳೆ ಹರಿಯಾಗಿ ಬರ್ತಾನೆ. ಆ ದೇವರಾಗ ಕಿತ್ತ ಕಡೆ ಮುಂದಿನ ಓಣ್ಯಾಗಿಡೋನು ಅವ್ರು ಶಕ್ ಕೊಡ್ಕೋರ. ನೀ ಶಿವ ಅನ್ಕೊತ್ಕೊ ಮನೆಗಳು ರಾತ್ರಿ ಆದ ದೇವರಕ್ಕೆ ಕನಸಿನ ಹೋಗೈತಿ. ಲಕ್ಷ್ಮಿ ನಿಮ್ಮ ಆರಾಧಕ್ಕೆ ಬರಬೇಡ ಅಂತ ಹೇಳ. ನಾನು ಗೋಧಿ ಕೂಡ ನಡೀತೈತಿ, ನನಗೇನು ಆಡಿನ ಬರಬೇಡ. ನಾನು ಇನ್ನೊಂದು ಸುಟ್ಟು ಚಜ್ಜಿ ರೊಟ್ಟಿ ತಳವಾಕೆ ಹೇಳುದಿಲ್ಲ. ಏನು ನಮ್ಮ ಬಾಯಿ ವಾಸಕಾಯಿ ಮಾಡ್ತೀವಲ್ಲ ಅವ್ಯಾಕೆ ಬಾಣ ಕುರಿಗೆ ಹೋಗ್ತಿರ್ತಾವ್ರಿ ದೇವರು. ಬೇಡು ದೇವ್ರಿಗೆ ಹಾಡಿದ್ರಲ್ಲ ಆ ದೇವರನ್ನು ಮಾತ್ರ ಅದನ್ನ ಒಂದು RCC ಬಿಲ್ಡಿಂಗ್ ಮಾಡಿ 4 ಮತ್ತಲ್ಲ ಕಟ್ಟಿ ಅಲ್ಲೇ ಇರ್ತಾರೆ ಹೋಗೋಣಿವ. ನಾನು ಒಬ್ಬರು ಉಳಿಸಿದೆ ತಕ್ಕೆ ಕೈ ಮುಗಿತ ಹೇಳಲ್ಲ. ದೇವ್ರುಗಳು ಏನು ಮಾಡೋದು ದೇವರು. ಅದಕ್ಕೆ ಮನುಷ್ಯನಲ್ಲಿ ಏನು ಬೇಕು, ಪ್ರೀತಿ ಪ್ರೇಮ ಬಾಂಧವ ಬ್ಯಾಡ್ರು ಅನ್ನುವಂಥ ಸಹಿತ ಗೊತ್ತಲ್ಲ. ಒಂದು ಮಾತು ಹೆಣ್ಮಕ್ಳ ಲಕ್ಷ್ಯ ಕೇಳಿ ಗಡಸರು ಕೇಳಿ ಮನುಷ್ಯನ ಬೇಕಾದ್ರೆ ನಿಮ್ಗೆ ಅನ್ನಿಸ್ತದ. ಆಕಿಗಳು ಅದು ಬಿರ್ಸಾದ ಅನ್ನಿಸ್ತದ, ಗಂಡು ಬಿರ್ಸದ ಅನ್ನಿಸ್ತದ, ಮಾಂಗಳು ಬಿರ್ಸ ಅನ್ನಿಸ್ತದ. ನಿಮಗೂ ನಮ್ಮ ಹೆಂಗಸ ಬಿರ್ಸತ್ತಾರ. ಪ್ರೀತಿ ಪ್ರೇಮದಿಂದ ಬದಲು ಮಾಡೋಕೆ ಜಗತ್ತನ್ನು ಬದಲು ಮಾಡಲಿಕ್ಕೆ ಏನಾಯ್ತು. ಬಬಸೇರಿ ಅಂತ ಒಂದು ಊರ, ನಿಡುಣಿ ಅಂತ ಊರಾಗಿ ಗಂಡ ಐತಿ. ಅನ್ನೊಂದು ಪ್ರಪಂಚ. ಬಹಳ ದಿವಸಕ್ಕೆ ಒಂದು ಗಂಡು ಮಗ ಹೊಡಿತು. ಏನಿದ್ದಿಲ್ಲ, ಬರೀ ಕೇವಲ 2 ಅಂಕಣ ಮನಿ ಇತ್ತು. ಹುಡುಗನ 5ನೇ 6ನೇ ಸಾಲಿ ಹೋಗ್ಯತ ಹುಡುಗ. ಮುಂದೆ ಗಂಡ ಹಾರ್ಟ್ ಆಗಿ ತೀರ್ಕೊಂಡ. ಹೆಣ್ಮಗಳಿಗೆ ಭಾಳ ಮಾನಸಿಕ ಆಯ್ತು. ಎಂತ ಆಸ್ತಿ ಸೈತಿಲ್ಲ, 2 ಅಂಕಣ ಮನಿ ದವಳವನ ಹೊಂಟು ಆಡಿ ಈ ಕೂಸಿನ ದೊಡ್ಡವನು ಮಾಡಿ ಮೆಟ್ಟಿಗೆ ಹಚ್ಚತಕ್ಕ ನನಗಿದು ಭಾಳ ಬೆನ್ನು ಬಿಡ್ತದಂತ ಹತ್ತು. ಹೆಣ್ಮಕ್ಕಳಿಂದ ಇರ್ತದ. ಸಣ್ಣ ವಯಸ್ಸಿಗೆ ಗಂಡ ತೀರ್ಕೊಡಿ ಏನು ಬಂದು ಸಹಿತ
ಮಕ್ಕಳಿಂದಲೇ ಕಲ್ಯಾಣ ಆಗ್ತಕ್ಕಂಥ ತಮ್ಮ ಜೀವನವನ್ನು ದಾರಿಯಲ್ಲಿ ಅವ್ರು ಯಾರಿದ್ದಾರೆ ಅಂದ್ರೆ ತಂದೆ ತಾಯಿಗಳು ಅವನ ದಂಡಿಗೆ ಬಂದಾಗ ಅವರು ಸಮಾಧಾನ ಶಾಂತಿ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಏನು ಮಾಡೋದು? ಒಂದು ಯಾವುದೋ ಪದಾರ್ಥದಲ್ಲಿ ದಾಹ ಎಂಬ ಇದನ್ನು ಮುಚ್ಚಬೇಡ, ಇದನ್ನು ಮುಚ್ಚಬೇಡ. ಏನು ಮಾಡ್ತೀವಿ ನಾವು ಆ ಮ್ಯಾಲಿಂದ ಆಡಂಬರ ಏನು ಮಾಡ್ತೀವೋ ಅವು ಆಪೋರಿ ಅದು. ಆ ಆಡಂಬರ ಏನು ಮಾಡ್ತೈತೆ ಅದೇ ಬಗ್ಗೆಲ್ಲ ಅದು ಮನುಷ್ಯನಲ್ಲಿ ಅಂತಕ್ಕಂದಿರ್ಬೇಕು. ಕೆಲವೊಂದು ಎಷ್ಟೋ ಬಡ್ರು ಇರ್ತಾರ್ರಿ, ಅವು ಏನಪ್ಪ ಇದು ಚಟ್ನಿ ಬಗ್ಗೆ ಕೊಟ್ಟು ಅವು ಅಪ್ಪನ ಮಾಡ್ರೆ ಎಷ್ಟು ಅಂದ್ರೆ ಹೋಗ್ತಾವೆ. ಮಕ್ಕಳು ನೌಕರಿ ಅದಾರಂದ್ರೂ ಅಲ್ಲಿ ಹೋಗೋದಿಲ್ಲ ರೀ, ತಮ್ಮ ನಾ ಇಲ್ಲೇ ಇರ್ತೀನಿ ಯಾಕಂದ್ರೆ ಪ್ರೀತಿ ಪ್ರೇಮ ತೋರಿಸ್ತಿರ್ತಾರೆ ಅವರು. ಅದು ಭಾಳ ಮಹತ್ವದ ಅದು ಹುಡುಕಿದ್ದಿಲ್ಲ. ನಾನು ನಿಡೂಣಿಗೆ ನನಗೆ ಎಷ್ಟೋ ಮಂದಿ ರಗಡ ಅಂದ್ರೆ ಆಗ ಆ ನಿಡೂಣಿ ಸುಧಾರಣೆ ಆಗ್ತೈತೆ ತಿಳ್ಕೊಂಡಿದ್ದಾರೆ. ನಿಮ್ಮಂಥ ಮೂರ್ತ ನೀವು ಅಂದ್ರೆ ನನಗೆ ಗುರ್ತಾಗಿದ್ದಾನೆ. ನಿಡೂಣಿ ಏನಪ್ಪ ಅಂತ ಅದಕ್ಕೆ ಸಂಸ್ಕಾರ ಇಲ್ಲ, ಅದು ಏವನ್ ಇರ್ತಕ್ಕಂಥದ್ದು ಅದು ಬಂಗಾರನ ಐತಿ. ಅದು ಹೋಗಿ ತಿಪ್ಪಿಯಾಗಿ ಬಿದ್ದು ಅದು ಕಪ್ಪಾಗೈತಿ. ಅದಕ್ಕೆ ಪಾರಮಾರ್ಥ ಅನ್ನುವಂಥದ್ದು ಎಲ್ಲಿ ಜಿಲೆ ಕೊಟ್ರೆ ಅದು ಆಗ್ತೈತೆ ಅಂತ ವಿಶ್ವಾಸ ಇರ್ತಾನೆ. 25 ವರ್ಷವಾಯ್ತು ನಾನು ಹಂಗ ಬಂದಿರ ಅವ್ನು ನೋಡಿದ್ರು. ದಾಹವೆಂದು ನೀರು ಕೇಳಿದವನ ಜೀವ ಉಳಿದಲೆ, ದಾಹವೆಂದು ನೀರು ಕೇಳಿದವನ ಜೀವ ಉಳಿದಲೆ, ಶವಕ್ಕೆ ಅಮೃತವ ಸುರುವಿದರೇನು ಫಲ, ಕೆಳಗೆ ಬಿದ್ದು ಸಾಯುವವನ ಕಣ್ಣು ಕರುಣೆ ತೋರದೆ, ಜೀವ ಬಿಟ್ಟ ಮೇಲೆ ಅಕ್ಕರೆ ತಾನೇ ಏನು ಫಲ, ಜೀವ ಬಿಟ್ಟ ಮೇಲೆ ಅಕ್ಕರೆ ತಾನೇ ಏನು ಫಲ. ಜನ್ಮ ಕೊಟ್ಟವರ ನಿಜ ಸೇವೆ ನೀ ಮಾಡದೆ, ಜನ್ಮ ಕೊಟ್ಟವರ ನಿಜ ಸೇವೆ ನೀ ಮಾಡದೆ, ನಿತ್ಯ ಶಿವ ಪೂಜೆ ಮಾಡಿದರೆ ಏನು ಫಲ, ಸಕಲ ಪ್ರಾಣಿಗಳಲ್ಲಿ ದಯೆಯನ್ನು ನೀ ತೋರದೆ, ಮನುಜ ಗುರು ಬೋಧೆ ಕೇಳಿದರೆ ಏನು ಫಲ, ದಾಹವೆಂದು ನೀರು ಕೇಳಿದವನ ಜೀವ ಉಳಿದರೆ, ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ, ಶವಕ್ಕೆ ಅಮೃತವ ಸುರುವಿದರೆ ಏನು ಫಲ. ಅವ್ವ ಅಪ್ಪನ ಏನಿರ್ತೈತಿ ಸಾಯ್ಬೇಕು. ನನ್ನ ಮಕ್ಕಳು ಇರ್ತಕ್ಕ ಚೆನ್ನಾಗಿ ಜೋಪಾನ ಮಾಡಿ ನಗನಗತನ ಮಣ್ಣು ಕೊಟ್ಟು ಸಾಕಂತ ಆಸೆ ಇದ್ದಾಗ ನಮ್ಮ ಪ್ರಪಂಚ ಬಡದಾಗ ಅವು ಏನಪ್ಪ ಅಂತಂದ್ರೆ ಅವು ನೀರಡಿಸಾಗ ಒಂದು ನೀರು ಕೊಡ್ತಕ್ಕಂಥ ನಮ್ಮ ತಾಕತ್ತಿಲ್ಲ ಹೊತ್ನಾಗ ಎಲ್ಲೋ ನಮ್ದು ಅಗದ ಬಗಿಸ್ಕೊಂಡು ಬಿದ್ದು ಹೊತ್ನಾಗ ಸತ್ತು ಬಳಕ ಅಮೃತ ಹಾಕಿದ್ರೆ ಏನು ಮಾಡೋದು ಮರೆಯ ಇರು ತನಕ ಅವ್ರು ಚಿಟಕ ಪಟಕ್ಕೆ ಎಲ್ಲ ಮಾಡಿ ಸತ್ತ ಬಳಕ ಅವ್ರು ಕೊಳ್ಳಿಗೆ ಬಿದ್ದು ಅಪ್ಪಾವ ಅಂದರೆ ಆಗ ಬರ್ತಾದಂತ ತಿಳ್ಕೊಂಡಿರೇನ್ರಿ. ಸಾಕೆ ನಿಮ್ಮನ್ನು ನಾನು ಬಂದ ಅಂತ ಸತ್ತು ಹೋಗ್ಬಿಡ್ತಾವ ಮತ್ತೆ ನೋಡ ಎಷ್ಟು ಆಸೆ ಇಟ್ಕೊಂಡು ಮಾಡಿರ್ತಾರಂತ ಜೀವನದಾಗ. ನಮಗೂ ಅದು ಮುಪ್ಪಿನ ಕಾಲ ಬಂದಾಗ ಗೊತ್ತಾಗ್ತದ, ಅನ್ಕತಕ್ಕ ಗೊತ್ತಿಲ್ಲ. ಅವ್ರು ಯಾಕೆ ಪೆಟ್ಟು ತಿಂದಿರ್ತಾರಲ್ಲ ಇವಕ್ಕೂ ಮುಂದಕ್ಕೆ ಬರೋ ಅಂತ ಅವ್ರು ಏನೋ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ ಅಷ್ಟೇ. ನಮ್ಗೆ ಏನು ಮಾಡಿಬಿಡ್ತೈತಿ ಅಂತಂದ್ರೆ ಮನುಷ್ಯಾಗ ಏನೇನು ತಪ್ಪು ತಿಳ್ಕೊಂಡ್ಬಿಟ್ಟು ಇದು ಹೋದ್ರೆ ನಮ್ಗೆ ಎಲ್ಲಿ ಹೋಗಿದ್ದೀವಿ ಮನುಷ್ಯಾಗ ಹೃದಯ ಬೇಕ್ರಿ, ಉಳಿಕಿದ್ದು ಏನು ಬೇಕಾಗಿಲ್ಲ. ನೀ ಏನಪ್ಪ ಪುರಾಣ ಪ್ರವಚನ ಎಷ್ಟು ಕೇಳಿದ್ರೆ ಏನು ಮಾಡುದ, ನಿಲ್ಲ ದಾನ ಇಲ್ಲ ಧರ್ಮ ಇಲ್ಲ ಪುರಾಣ ಪ್ರವಚನ ಏನು ಕೇಳಿ ಸಹಿತ ಬಂದವ್ರಿಗೆ ಹೆಸರಾಗ ಒಂದು ತುರ್ಕು ರೊಟ್ಟಿ ಕೊಡ್ತಕ್ಕಂಥ ನೀನಲ್ಲಿ ಇರಲಿಲ್ಲ ಅಂತಾರ. 24 ತಾಸು ಅದ್ರಾಗಿದ್ದ ನಿನ್ನ ಬೆಂಕಿ ಹಚ್ಚೋದಕ್ಕೆ ನಾವು ಮಳ ಜನ ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ವರಿ, ಜನ ಮೆಚ್ಚದೆ ಶಿವ ನಿನ್ನನ್ನು ಮದುವೆ ಮಳೆ. ಜನ ಬಲ ಅಂದ್ರೆ ಏನಾಗೋದಕ್ಕೆ ಮಳೆಯ ಜನ ಮೆಚ್ಚಿಕೊಂಡು ಅವ ಪರಮಾತ್ಮನ ಮನೆ ಮೆಚ್ಚಬೇಕು. ನಿಡೋಣಿ ಅಂತ ಒಂದು ಊರ ಇಬ್ಬರು ಗಂಡ ಹೆಂಡತಿ, ಗಂಡ ತೀರ್ಕೊಂಡ 5-6 ವರ್ಷ ಮಗ ಹೆಣ್ಮಾರು ಧೈರ್ಯ ಮಾಡಿ ಹುಡುಗನ ಸಾಲಿ ಹಾಕಿಳು, ದಿವಸ ಕೂಲಿ ಕುಂಬಳಿ ಮಾಡಿ ಹಿಂದಿನ ಸುಕೃತ ಹಗಲ್ ರಾತ ದೇವ್ರ ಮೇಲೆ ನಿಷ್ಠ ಇಟ್ಕೊಂಡು ಬಂದ್ಲು. ಹುಡುಗ ದೊಡ್ಡವನ ಕನ್ನಡ ಸಾಲಿ ಮಾಸ್ತರ್ ನೌಕರಿ ಇತ್ತು. ಬಬಲೇಶ್ವರ ಅಂತ ಒಬ್ಬ ಡಾಕ್ಟರ್ ಇರ್ತಿದ್ದ. ಹೆಣ್ಮಗಳು ಯಾವಾಗ ಸಂತಿ ಪ್ಯಾಟಿ ವಾದ ಮೇಯಾಗ ಆಮೇಲಾಗ ಆ ಡಾಕ್ಟರ್ನಿಂದ ಹೋಗಿದ್ಲು, ಪರಿಚಯ ಇತ್ತು. ಆ ಡಾಕ್ಟ್ರಿಗೆ ಒಬ್ಬಕ್ಕೆ ಮಗಳು ಇವಕ್ಕಿದೆಲ್ಲ ಪ್ರಪಂಚ ತಂದೆಲ್ಲ ಅವ್ನು ಮುಂದೆ ತೋಡ್ಕೊಂಡು ಬರ್ತಿದ್ರು. ಅವನು ಡಾಕ್ಟರ್ ಇದ್ದಿದ್ರೆ ಇದು ಮಾಡ್ಕೊಂಡು ಭಾಳ ಚಲೋ ಮಾಡಿಸಿದ್ದ. ಮುದುಕಿಗೆ ಅವ್ನಿಗೆ ಅಷ್ಟ ಗೆಳತ ಮತ್ತು ಡಾಕ್ಟರ ಯಾವಾಗ ಕೊಳಿ ಮದ 4 ರೂಪಾಯಿನೂ ಕೊಡವ. ಇಬ್ಬರಿಗೆ ಏನಪ್ಪ ಅಂತಂದ್ರೆ ಖಾಸು ಏನಪ್ಪ ಅಂತ ಅಕ್ಕ ತಮ್ಮನಂಗೆ ಬೆಳೆದಿತ್ತು.